ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಇನ್ನು ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ. ಇಲ್ಲಿ ಪ್ರಸಾರವಾಗುವ ಕಥೆಗಳನ್ನು ಕೇಳಿ ನಿಮಗೆ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ. ಬಾಳದೋಣಿಯಲ್ಲಿ ಕಥೆಯ 39ನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ. ಹಾಗಾದರೆ 40ನೇ ಅಧ್ಯಾಯವನ್ನು ಶುರು ಮಾಡೋಣ. ಪಾರ್ಥ ಹೇಳಿದ ರೀತಿ ಕೇಳಿ ಗಾಯನಾಳಿಗೆ ಇನ್ನೂ ಬಲವಂತ ಮಾಡೋದಕ್ಕೆ ಮನಸ್ಸಾಗಲಿಲ್ಲ. ನಾನು ಪಾರವಜ್ಜಿನ ನೋಡ್ಕೊಂಡು ಬರ್ತೀನಿ ಎಂದು ಮೇಲಿದ್ದವಳಿಗೆ, ಗಾಯನ ಅಜ್ಜಿ ಹತ್ರನೂ ಇದೇ ವಿಷಯ ಚರ್ಚೆ ಮಾಡಲ್ಲ ಅಂತ ಅನ್ಕೋತೀನಿ ಎಂದ ಪಾರ್ಥ. ಇಲ್ಲ ಎಂದು ಚುಟುಕಾಗಿ ಉತ್ತರಿಸಿ ಹೊರ ನಡೆದ್ಲು. ಸ್ವರ್ಣಂಗೇನಾದರೂ ನಾನು ಅವರ ಅಮ್ಮನ ಬಗ್ಗೆ ಅನುಮಾನ ಪಡ್ತಿದ್ದೀನಿ ಅಂತ ಗೊತ್ತಾದರೆ ಏನಂದ್ಕೋಬಹುದು? ಸಣ್ಣ ಪುಟ್ಟ ಮನಸ್ತಾಪ ಬೇಜಾರುಗಳು ಅಮ್ಮ ಮಗಳ ಮಧ್ಯೆ ಇರೋದು ಸಾಮಾನ್ಯ. ಆದರೆ ಅಪರಾಧಿಯಾಗಿ ನೋಡಲ್ಲ. ಗಿರೀಶನ ಜೊತೆ ಮದುವೆ ಮಾಡಬೇಕು ಅಂತ ಅಮ್ಮ ಆಸೆ ಪಡುವಾಗ ನನಗೂ ನಮ್ಮಮ್ಮನ ಮೇಲೆ ಬೇಜಾರಿತ್ತು. ಅದೇ ವಿಷಯಕ್ಕೆ ನಮ್ಮ ಮಧ್ಯೆ ಜಗಳ ಕೂಡ ಇತ್ತು. ಹಾಗಂತ ಪ್ರೀತಿ ಇರಲಿಲ್ಲ ಅಂತ ಹೇಳೋಕ್ಕಾಗತ್ತಾ? ನಾನು ಈಗ ಬಂದಿರೋಳು. ನನಗೆ ಅತ್ತಿಗೆ ಮೇಲೆ ಸುಲಭವಾಗಿ ಅನುಮಾನ ಬರುತ್ತೆ. ಆ ಥರ ಥಿಂಕ್ ಮಾಡೋದ್ರಿಂದ ನನಗಂಥ ವ್ಯತ್ಯಾಸ ಏನು ಅನಿಸಲ್ಲ. ಆದರೆ ಪಾರ್ಥ ಅವರಿಗೆ ನಂತರ ಆಗೋಕ್ಕಾಗಲ್ಲ. ಅಮ್ಮಂಗೆ ಗಿರೀಶ ಆ ಮಂತ್ರವಾದಿ ಜೊತೆ ಕೈ ಜೋಡಿಸಿದ್ದು ಅಂತ ಗೊತ್ತಾದಾಗ ಶಾಕ್ ಆಯ್ತಲ್ಲ, ಹಾಗೆ ಅದರಿಂದ ಸಂಬಂಧಗಳು ಹಾಳಾಗ್ತವೆ. ನಿಜ ಯೋಚಿಸುತ್ತಲೇ ಪಾರಬಜ್ಜಿಯ ಗುಡಿಸಲು ತಲುಪಿದ್ಲು ಗಾಯನ. ಭಾರಿ ಯೋಚನೆ ಮಾಡ್ತಿದೀಯಾ? ಗೊಂದಲ ಆಗ್ತಿದ್ಯಾ? ಅದು ದಿಟವೇಯ. ನಿಂಗೊಂದು ಕತೆ ಹೇಳನೇ ಎಂದಿತು ಪಾರಬಜ್ಜಿ. ಕತೆ ಹೇಳ್ತಾ ತಗೋ, ಈ ಹಣ್ಣುಗಳನ್ನಾದರೂ ತಿನ್ನು ಎಂದಳು ಗಾಯನ. ಕೃಷ್ಣ ಪರಮಾತ್ಮ ಪೂತನಿ ಕೊತ್ ಕತೆ ನಿಂಗೆ ಗೊತ್ತು ಅಲ್ವಾ? ಅದರಿಂದ ಏನರ್ಥ ಆಗಿದೆ ನಿನಗೆ ಹೇಳಿ ನೋಡೋಣ ಎಂದಿತು ಪಾರವಜ್ಜಿ. ಕತೆ ಹೇಳ್ತೀಯ ಅಂದರೆ ಪ್ರಶ್ನೆ ಕೇಳ್ತಿದೆಯಲ್ಲ ಅಜ್ಜಿ. ಕೃಷ್ಣ ಮಗು ಆಗಿದ್ರೂ ಅವನು ದೇವ್ರೆ. ಅವನನ್ನು ಕೊಲ್ಲೋಕೆ ಎಷ್ಟೇ ರಾಕ್ಷಸರು ಬಂದರೂ ಆಗಲ್ಲ ಎಂದಳು ಗಾಯನ. ಇದೇ ಕತೆನ ಇನ್ನೊಂದು ಮಗಳಿಂದ ನೋಡು. ಪೂತನಿ ತನ್ನ ಸ್ತನಗಳಿಗೆ ಭಯಂಕರವಾದ ವಿಷ ಸವರ್ಕೊಂಡು ಬಂದು ಕೃಷ್ಣನ ಕೊಲ್ಲಬೇಕು ಅಂದ್ಕೊಂಡ್ರು. ಕೃಷ್ಣ ಹಾಲು ಮಾತ್ರ ಕುಡ್ದ. ಸಾಲದ್ದಕ್ಕೆ ಅವಳಲ್ಲಿ ರಾಕ್ಷಸತ್ವನ ಹೊರಹಾಕಿ ಅವಳಿಗೆ ಸಾವಲ್ಲಿ ಮುಕ್ತಿ ಕೊಟ್ಟ. ಅಲ್ಲದೆ ರಾಕ್ಷಸಿಯಲ್ಲೂ ತಾಯ್ತನದ ಪ್ರೀತಿನ ಕಂಡವನು ಕೃಷ್ಣ. ತಾಯಿ ಹಾಲು ಮಕ್ಕಳಿಗೆ ನಂಜಾಗೋಕ್ಕೆ ಸಾಧ್ಯನಾ ಎಂದು ತಿರುಗಿ ಪ್ರಶ್ನೆಯನ್ನು ಕೇಳಿ ನಸು ನಕ್ಕಿತ್ತು ಪಾರವಜ್ಜಿ. ಅಂದರೆ ಅದಕ್ಕೆ ಇಂದ ಪಾರ್ಥ ಅವರಿಗೆ ಗೊಂದಲದಿಂದ ಮುಖ ನೋಡಿದ್ಲು ಗಾಯನ. ಗರ್ಭ ಸಂಸ್ಕಾರ ಅಂತ ಒಂದು ವಿಷಯ ಇದೆ. ಮಗುವಿಗೆ ತಾಯಿ ಗರ್ಭದಲ್ಲಿರುವಾಗ ನಾವೇನು ಸಂಸ್ಕಾರ ಕೊಡ್ತೀವೋ ಅದು ತುಂಬ ಮುಖ್ಯವಾದದ್ದು. ಪಾರ್ಥಂಗೆ ಕೇಡು ಮಾಡಿದರೂ ಇಷ್ಟು ವರ್ಷ ತಾಯಿ ಹಾಗೆ ಜೋಪಾನ ಮಾಡಿದಳಲ್ವಾ? ನೀನು ಹಳೆ ವಿಷಯಗಳ ಬಗ್ಗೆ ಯೋಚನೆ ಮಾಡ್ತಾ ಗರ್ಭದಲ್ಲಿರೋ ಮಗುಗೆ ಏನು ಸಂಸ್ಕಾರ ಕೊಡ್ತಿದೀಯಾ ಎಂದಿತ್ತು ಪಾರವಜ್ಜಿ. ಅರ್ಥವಾಗದೆ ಮುಖ ನೋಡಿದ ಗಾಯನಳ ತಲೆ ಸವರಿ, ಹುಚ್ಚುಡ್ಗಿ, ನೀನೀಗ ಒಬ್ಬಳಲ್ಲ, ನಿನ್ನೊಳಗೆ ಒಂದು ಜೀವ ಬೆಳೀತಿದೆ. ಆಚಾರ್ಯ ಮನೆಗೆ ತಕ್ಕಂತೆ ಆ ಮಗುಗೆ ಸಂಸ್ಕಾರ ಕೊಡೋದು ನಿನ್ನ ಜವಾಬ್ದಾರಿ. 1000 ಕೇಡುಗಳು ಪಾರ್ಥನ ಏನೂ ಮಾಡೋಕ್ಕಾಗಲಿಲ್ಲ. ಅವನಿಗೇನು ಸಿಗಬೇಕಿತ್ತೋ ಅದು ಕೊನೆಗೆ ಸಿಕ್ತು. ಯಾಕೆ ಹೇಳು? ಭಾಗೀರಥಮ್ಮ ಮಗನಿಗೆ ಅಂತ ಸಂಸ್ಕಾರ ಕೊಟ್ಟಿದ್ರು. ಶ್ಯಾಮಸುಂದರ ಆಚಾರ್ಯರು ಪದ್ಧತಿಗಳು ಮುಂದುವರಲೇಬೇಕು ಅಂತ ಅಮ್ಮನವರ ಎದುರು ಕುಳಿತು ಬೇಡಿ ಪಡ್ಕೊಂಡ ಮಗು ಪಾರ್ಥ. ಅವನ ಜನ್ಮದ ಹಿಂದಿರೋ ಉದ್ದೇಶ ದೊಡ್ಡದು. ಅಮ್ಮನವರಿದಾರಲ್ಲ, ಧರ್ಮದ ಕಡಿ ತೂಗ್ತಾರೆ ಎಂದಿತ್ತು ಪಾರವಜ್ಜಿ. ಅಜ್ಜಿ ಎಂದವಳ ಕೈಗಳು ಅನಾಯಾಸವಾಗಿ ಒಡಲನ್ನು ಸ್ಪರ್ಶಿಸಿದ್ವು. ಅಮ್ಮನವರ ಇಚ್ಛೆ, ನಿನ್ನನ್ನು ನೀನು ಚೆನ್ನಾಗಿ ನೋಡ್ಕೊ ಎಂದಿತ್ತು ಪಾರವಜ್ಜಿ. ಸರಿ ಅಜ್ಜಿ, ನೀನು ಹೇಳ್ದಂಗೆ ಆಗಲಿ ಎಂದ ಗಾಯನ ಇಂದು ನಡೆದದ್ದನ್ನು ಹೇಳಿದ್ಲು. ಸಮಯ ಕೂಡ ಬರಬೇಕು, ಅಲ್ಲಿವರೆಗೂ ಕಾಯಲೇಬೇಕು. ಆದರೆ ನಿನ್ನ ಹುಷಾರಲ್ಲಿ ನೀನಿರು. ಅಮ್ಮನವರ ದರ್ಶನ ಮಾಡಿಕೊಂಡು ಮನೆಗೆ ಹೋಗಿ ವಿಷಯ ತಿಳಿಸು ಎಂದಿತು ಪಾರವಜ್ಜಿ. ಅಜ್ಜಿ ಅದು ಎಂದು ನಾಚಿಕೆಯಿಂದ ತಲೆ ತಗ್ಸಿದ್ಲು ಗಾಯನ. ಅರ್ಥ ಮಾಡಿಕೊಂಡ ಪಾರವಜ್ಜಿ, ನಡಿ ನಾನು ಬರ್ತೀನಿ ಎಂದು ಜೊತೆಯಲ್ಲೇ ಹೊರಟರು. ಅಮ್ಮನವರ ದರ್ಶನ ಮಾಡಿಕೊಂಡು ಮನೆಗೆ ಬರೋ ಅಷ್ಟರಲ್ಲಿ ಪ್ರಮೀಳಾ ನಾರಾಯಣ ಕೂಡ ಹಿಂತಿರುಗಿ ಬಂದಿದ್ರು. ಗಾಯನಳ ಜೊತೆ ಬಂದ ಪಾರವನ್ನು ನೋಡಿ, ಇವಳೇನಾದರೂ ಹೇಳ್ಕೊಟ್ಕೊಂಡು ಕರ್ಕೊಂಡು ಬಂದಿದ್ದಾಳಾ ಎಂದು ಪ್ರಮೀಳಾ ಹಣೆ ಮೇಲೆ ಅನುಮಾನದ ಗೆರೆಗಳು ಮೂಡಿದ್ವು. PGಗೋಗಿ ಕಾಲೇಜ್ಗೆ ಹೋಗೋಕ್ಕೆ ಲೇಟ್ ಆಗುತ್ತೆ, ನಾನು ಹೊರಡ್ತೀನಿ ಅಂತ ಸ್ವರ್ಣ ಹೇಳ್ತಾ ಇದ್ಲು. ಇರಿ, ನಾನೇ ಡ್ರಾಪ್ ಮಾಡ್ತೀನಿ ಎಂದ ತೇಜ. ಜಯಶೀಲಾ ಟಿಫನ್ ಬಾಕ್ಸ್ ತಂದು ಕೊಡ್ತಾ, ಆಗಾಗ ಬರ್ತಾ ಇರು ಸ್ವರ್ಣ ಅಂತ ಹೇಳಿದರು. ಸರಿ ಆಂಟಿ ಬರ್ತೀನಿ ಎಂದು ತೇಜನ ಜೊತೆ ಹೊರಟ್ಲು. ದಾರಿಯಲ್ಲಿ ಹೋಗ್ತಾ, ನೀವು ತುಂಬ ಸ್ಟ್ರಾಂಗ್ ಗರ್ಲ್ ಅನ್ನೋ ಕಾರಣಕ್ಕೆ PGಗೆ ಹೋಗೋದಕ್ಕೆ ಬಿಡ್ತಾ ಇದ್ದೀನಿ ಎಂದು ಸೂಚ್ಯವಾಗಿ ಹೇಳಿದ್ದ ತೇಜ.
ಯೋಚನೆ ಮಾಡಬೇಡಿ, ನಾನೇನು ಮಾಡ್ಕೊಳ್ಳಲ್ಲ ಎಂದು ನಿಡಿದಾದ ನಿಟ್ಟುಸಿರೊಂದನ್ನು ಹೊರಹಾಕಿ, ನಾನು ರಾತ್ರಿ ಯೋಚನೆ ಮಾಡಿದೆ ಪಾರ್ಥ, ಗಾಯಿ ಇಬ್ಬರಿಗೂ ವಿಷಯ ಗೊತ್ತಿರೋದ್ರಿಂದ ಮುಂದೆ ಯಾವತ್ತಾದರೂ ಒಂದಿನ ಹೇಳಲೇಬೇಕಾಗತ್ತೆ. ಆ ಯಾವತ್ತೋ ಒಂದಿನ ಬೇಗ ಆಗಲಿ. ಪಾರ್ಥನ ಎದುರು ನಿಂತು ಹೇಳೋ ನೈತಿಕತೆನ ನಾನು ಉಳಿಸ್ಕೊಂಡಿಲ್ಲ. ಅವನ ಮನಸ್ಸಿನಲ್ಲಿ ನಾನಿದ್ದೆ ಅನ್ನೋದು ನಿಜ. ಆದರೆ ನಾನು ಅವನನ್ನು ತುಂಬ ಎತ್ತರದ ಸ್ಥಾನದಲ್ಲಿಟ್ಟಿದ್ದೆ. ಅವನನ್ನು ಬೇರೆ ರೀತಿ ನನ್ನಿಂದ ಕಲ್ಪನೆ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಇರಲಿಲ್ಲ. ಗಾಯನ ಮೇಡ್ ಫಾರ್ ಪಾರ್ಥ. ಬೋತ್ ಆರ್ ಪರ್ಫೆಕ್ಟ್ ಪೇರ್. ಯಾಕೋ ನನಗೀಗ ಪಾರ್ಥನೆದುರು ನಿಂತು ಹೇಳೋಕೆ ಕಷ್ಟ ಅನ್ನಿಸ್ತಿದೆ. ಪ್ಲೀಸ್ ನೀವು ಹೇಳ್ತೀರಾ ಅಂತ ಕೇಳಿದ್ಲು ಸ್ವರ್ಣ. ನನಗೆ ಅರ್ಥ ಆಗುತ್ತೆ ನಿಮ್ಮ ಪರಿಸ್ಥಿತಿ, ನಾನೇ ಹೇಳ್ತೀನಿ ಬಿಡಿ ಎಂದ ತೇಜ. ಬರೀದೇ ನಕ್ಕಳು ಸ್ವರ್ಣ. ಚೆನ್ನಾಗೋದಿ, ಏನೇ ಹೆಲ್ಪ್ ಬೇಕಿದ್ರೂ ಕಾಲ್ ಮೀ, ನನ್ನ ನಂಬರ್ ತಗೊಳ್ಳಿ ಎಂದು ಮೊಬೈಲ್ ನಂಬರ್ ಕೊಟ್ಟ ತೇಜ. ಪಾರ್ಥ ಗಾಯನನ್ನು ಮೀಟ್ ಮಾಡೋದಕ್ಕೆ ಒಂದು ಕಾರಣ ಸಿಕ್ತು ಅಂತ ಮನಸ್ಸಿನಲ್ಲೇ ಹೇಳ್ಕೊಂಡ. PG ತಲುಪಿದ್ರಿಂದ ಸ್ವರ್ಣಳನ್ನು ಡ್ರಾಪ್ ಮಾಡಿ ಮನೆಗೆ ಹಿಂತಿರುಗಿ ಬಂದ. ಯಾಕೋ ಹಾಗೆ ಡ್ಯೂಟಿಗೆ ಹೋಗ್ತೀನಿ ಅಂದಿದ್ದೆ ಎಂದರು ಜಯಶೀಲ. ನಿನ್ನ ಹತ್ರ ಸ್ವಲ್ಪ ಮಾತಾಡೋದಿತ್ತು, ಅದಕ್ಕೆ ಬಂದೆ, ಬಾಯಿಲ್ಲಿ ಎಂದು ಹೇಳಿದು ಕೈ ಹಿಡ್ಕೊಂಡು ದೇವರ ಮನೆ ಒಳಗೆ ಕರ್ಕೊಂಡು ಹೋಗಿ ಭ್ರಮರಾಂಬ ಅಮ್ಮನವರ ಫೋಟೋ ಮೇಲೆ ಅವರ ಕೈ ಇರಿಸಿ, ಅಮ್ಮ ನಿಜ ಹೇಳು, ಪಾರ್ಥನ ಮನೆ ಬಗ್ಗೆ ನಿನಗೇನು ಗೊತ್ತು, ಎಲ್ಲ ಹೇಳು ಎಂದ ತೇಜ. ಸರಕ್ಕನೆ ಕೈ ಹಿಂದಕ್ಕೆ ತೆಗೆದುಕೊಂಡು ಭೂತ ದರ್ಶನವಾದಂತೆ ಬೆಚ್ಚಿ ಎರಡೂ ಕೈಗಳಿಂದ ತಮ್ಮ ಕಿವಿ ಮುಚ್ಕೊಂಡು ಕಣ್ಮುಚ್ಚಿದವರು, ಇಲ್ಲ ನನಗೇನು ಗೊತ್ತಿಲ್ಲ ಬಿಟ್ಬಿಡಿ ಎಂದು ಚೀರಿದ್ರು ಜಯಶೀಲ. ಈ ಅಮ್ಮ ಯಾಕೆ ಅವ್ರ ಮನೆ ವಿಷಯ ಕೇಳಿದ್ರೆ ಹೀಗಾಡ್ತಾಳೆ? ಖಂಡಿತ ಏನೋ ಇದೆ, ಏನಾದರೂ ಆಗಲಿ ಇವತ್ತು ಸತ್ಯ ತಿಳ್ಕೊಳ್ಳೇಬೇಕು ಎಂದುಕೊಂಡು, ಕಿರ್ಚಾಡು, ಎಷ್ಟು ಬೇಕಾದರೂ ಕಿರ್ಚಾಡು, ಆದರೆ ನನಗಿವತ್ತು ಸತ್ಯ ಗೊತ್ತಾಗಬೇಕು ಅಷ್ಟೇ ಎಂದು ತೇಜ ಪಟ್ಟು ಹಿಡಿದು ಕುಳಿತ. ಬೆಳೆದ ಮಗ ಎನ್ನುವುದನ್ನು ಲೆಕ್ಕಿಸದೆ ಕೆನ್ನೆಗೆ 2 ಹೇಟ್ ಬಾರಿಸಿ, ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವ ನಿನಗೆ? ಏನಾಗಬೇಕಾಗಿದೆ? ಸತ್ತೋಗಿರೋ ಸತ್ಯಗಳನ್ನು ತಿಳ್ಕೊಂಡು ಕೋಪದಿಂದ ಕೇಳಿದ್ರು ಜಯಶೀಲ. ಪಾರ್ಥಂಗೆ ಸಂಪೂರ್ಣ ಸತ್ಯ ಗೊತ್ತಾಗಬೇಕು ಅಮ್ಮ, ಅವನು ಭ್ರಮೇಲಿ ಬದುಕ್ತಾ ಇದ್ದೇನೆ, ಅವನಿಗೆ ಗೊತ್ತಿರೋದು ಸತ್ಯದ ಒಂದು ಮೂಲೆ ಅಷ್ಟೇ, ಅವನಿಗೆ ನ್ಯಾಯ ಸಿಗಬೇಕು ಅಲ್ವೇನಮ್ಮ ಎಂದ ತೇಜ ದೀನವಾಗಿ. ಪಾರ್ಥ ಪಾರ್ಥ ಪಾರ್ಥ, ಪಾರ್ಥನ್ ಬಿಟ್ಟರೆ ಇನ್ಯಾರೂ ಕಾಣಲ್ಲ ಅಲ್ವಾ ನಿನಗೆ? ನಿನಗೇನು ನ್ಯಾಯ ಕೊಡೋರು ಯಾರು? ಈ ಗರ್ಭಗುಡಿಲಿ ಕೂತಿರೋ ಅಮ್ಮನವರ? ಇಲ್ಲ, ಅಮ್ಮನವರು ನ್ಯಾಯ ಕೊಡಲ್ಲ, ಅವ್ರು ಯಾರಿಗೂ ನ್ಯಾಯ ಕೊಡಲ್ಲ ಎಂದು ಹಣೆ ಚಚ್ಕೊಂಡು ಅಳಲಾರಂಭಿಸಿದ್ರು ಜಯಶೀಲ. ತಾಯಿಯ ಅಳು ನೋಡಿ ತೇಜನಿಗೆ ಸಂಕಟ ಆಗಿತ್ತು. ಅಮ್ಮ ಪ್ಲೀಸ್ ಅಳ್ಬೇಡ, ನೀನತ್ರ ನನಗೆ ಸಂಕಟ ಆಗುತ್ತೆ, ನಿಂಗೆ ನೋವು ಕೊಡಬೇಕು ಅಂತ ನಾನು ಕೇಳಲಿಲ್ಲ ಎಂದ ತೇಜ. ಕಣ್ಣೊರೆಸಿಕೊಂಡ ಜಯಶೀಲ, ಅಮ್ಮನವರು ಕಣ್ಮುಚ್ಕೊಂಡು ಕೂತಿದ್ದಾರೆ, ಆಗ್ತಿರೋ ಅನ್ಯಾಯಗಳನ್ನೆಲ್ಲ ನೋಡೋಕ್ಕಾಗದೆ ಎಂದರು ಬೇಸರದಿಂದ. ಅದೇ ಏನು ಅನ್ಯಾಯ? ಯಾರಿಗಾಗಿದೆ ಅನ್ಯಾಯ? ಹೇಳಿದ್ರೆ ಅಲ್ವಾ ಗೊತ್ತಾಗೋದು? ನೀನು ಈ ವಿಷಯನೇ ಬೇಡ ಅಂತ ಇದ್ದರೆ ಹೇಗೆ ಎಂದ ತೇಜ. ಸತ್ತೋಗಿರೋ ವಿಷಯಗಳು ಬೇಡ ತೇಜ, ತವರಿನ ಬಲಾನೂ ಇಲ್ಲ, ನಿನಗೆ ಗೊತ್ತು. ಇನ್ನು ಗಂಡನ ಮನೆಯವರು ಅಂತ ಹೇಳ್ಕೊಳ್ಳೋಕ್ಕೂ ಯಾರೂ ಇಲ್ಲ, ನನಗೆ ಅಂತ ಇರೋನು ನೀನೊಬ್ಬನೇ ಕಣೋ, ನಿನ್ನ ಕಳ್ಕೊಳ್ಳೋ ಪರಿಸ್ಥಿತಿ ಬಂದರೆ ಬೇಡವೇ ಬೇಡ ಭಯದಿಂದ ಹೇಳಿದರು ಜಯಶೀಲ. ಅಂದರೆ ಪ್ರಾಣಾಪಾಯ ಇದೆಯಾ ಎಂದ ತೇಜ ನಂಬಿಕೆ ಬಾರದೆ. ಇಲ್ಲಿ ಅಡಗಿರೋದು ಸಣ್ಣ ಪುಟ್ಟ ವಿಷಯಗಳಲ್ಲ, ಬಹುದೊಡ್ಡ ರಹಸ್ಯಗಳು ಎಂದು ಸ್ವಗತದಂತೆ ಹೇಳಿಕೊಳ್ಳುತ್ತಾ. ಗಾಯನಾಳ ಜೊತೆ ಪಾರವಜ್ಜಿ ಕೂಡ ಬಂದದ್ದನ್ನು ನೋಡಿ ಪ್ರಮೀಳಾ ಹೆಜ್ಜೆ ಎಂದಿಟ್ರು. ಏನು ಚಿಕ್ಕಮ್ಮೋರೇ, ನನ್ನ ನೋಡಿ ಯಾಕೋ ಹಿಂದೋಗ್ತಿದ್ದೀರಾ ಎಂದಿತು ಪಾರವಜ್ಜಿ. ಬಿಸಿಲಲ್ಲಿ ಬಂದ್ರಲ್ಲ, ನೀರು ತರೋಣ ಅಂತ ಒಳಗೋಗ್ತಿದ್ದೆ ಎಂದರು ಪ್ರಮೀಳಾ. ಎಲ್ಲಿ ಪಾರ್ಥ? ಆಚಾರು ಕ್ವಾಣೆಲಿದ್ದಾನಾ? ನಾರಾಯಣನ್ನ ಕರಿ ಒಂಚೂರು ಎಂದಿತು ಪಾರವಜ್ಜಿ. ನಾರಾಯಣ ಹೋಗಿ ಪಾರ್ಥನನ್ನು ಕರೆದುಕೊಂಡು ಬಂದರು. ನಾನು ಅಷ್ಟೇ ಹೇಳಿದ್ರು ಪಾರವಜ್ಜಿಗೆ ವಿಷಯ ಹೇಳಿ ಕೇಳೋಕೆ ಕರ್ಕೊಂಡು ಬಂದಿದ್ದಾರಾ ಗಾಯನ? ಛೇ ಇಲ್ಲ, ನಾನು ಬೇಡ ಅಂದಮೇಲೆ ಅವ್ರು ಮುಂದೆ ಹೋಗಲ್ಲ ಎಂದುಕೊಳ್ಳುತ್ತಲೇ ಬಂದ ಪಾರ್ಥ, ಇಲ್ಲೇ ಇರಜ್ಜಿ ಅಂದರೆ ಕೇಳಲ್ಲ ಎಂದ. ನಾನಿರೋ ಸಮಯ ಬಂದಾಗ ನಾನಾಗೇ ಬಂದಿರ್ತೀನಿ, ನಿನಗೆ ನಿಮ್ಮಪ್ಪ ಬೇಕಾ ಅಮ್ಮ ಬೇಕಾ ಅಂತ ಕೇಳಿತು ಪಾರವಜ್ಜಿ ಪಾರ್ಥನಿಗೆ. ನನಗಿಬ್ಬರೂ ನೆನಪು ಇಲ್ಲ, ಯಾರು ಬೇಕು ಅಂದರೆ ಏನು ಹೇಳಿ, ನನಗಿಬ್ಬರೂ ಬೇಕು ಎಂದ ಪಾರ್ಥ. ಈಗ ನಾನು ಹೇಳೋ ವಿಷಯ ಕೇಳಿದ್ರೆ ನೀನು ಅಮ್ಮೋರ್ ಕಾಸಿನ ಸರನ ನನಗೆ ಉಡುಗೊರೆ ಹಾಕ್ಕೊಡ್ತೀಯಾ ಎಂದಿತು ಪಾರವಜ್ಜಿ. ಏನು ಹೇಳಜ್ಜಿ, ನಿನಗಿಂತ ಕಾಸಿನ ಸರ ಹೆಚ್ಚಾ ಎಂದ ಪಾರ್ಥ ಪ್ರಮೀಳಾ ಕಡೆ ತಿರುಗಿ. ಅಕ್ಕ ನೋಡು, ಪಾರವಜ್ಜಿ ಅಮ್ಮನ ಕಾಸಿನ ಸರ ಕೇಳ್ತಿದೆ, ತಿಜೋರಿಲಿರೋದನ್ನು ತಂದುಕೊಡು ಎಂದ ಪಾರ್ಥ. ಪಾರವ್ವ ಬಂಗಾರ ಹಾಕಿದ್ದೆ ನಾನು ನೋಡಿಲ್ಲ, ಈಗ ಆಸೆ ಪಟ್ಟು ಕೇಳಿದ್ರೆ ಕೊಡಲ್ಲ ಅಂತೀನಾ? ವಿಷಯ ಏನು ಎಂದ ಪ್ರಮೀಳಾ ಮಾತಿನಲ್ಲಿ ಉಡುಗೊರೆ ಕೊಡೋ ಅಂಥ ಸುದ್ದಿ ಏನಿರಬಹುದು ಎನ್ನೋ ಸಹಜ ಕುತೂಹಲ ಇತ್ತು. ಪಾರ್ಥ, ಗಾಯನ ತಾಯಿ ಆಗ್ತಾ ಇದ್ದಾಳೆ,
ಖಂಡಿತ ಶ್ಯಾಮಸುಂದರ ಆಚಾರ್ಯರು ಶ್ರೀಕಂಠಾಚಾರ್ಯರು ಮತ್ತೆ ಹುಟ್ಟು ಬರ್ತಾರೆ. ಅವ್ರು ಮಾಡಬೇಕಾಗಿರೋ ತುಂಬ ಕೆಲಸಗಳನ್ನು ಮಧ್ಯದಲ್ಲೇ ಬಿಟ್ಟು ಹೋಗಿದ್ದಾರೆ. ಅಮ್ಮನವರು ಅದಕ್ಕೆ ಆಸ್ಪದ ಕೊಡಲ್ಲ ಎಂದು ಸಂತೋಷಭರಿತವಾಗಿ ತೀಕ್ಷ್ಣವಾಗಿ ಹೇಳಿದರು. ಗಾಯನ ಅವರು ತಾಯಿ ಆಗ್ತಿದ್ದಾರಾ? ಅಂದರೆ ನಾನು ಎಂದು ಸಂತೋಷದಿಂದ ಉದ್ಘರಿಸುತ್ತಾ, ಅಕ್ಕ, ಬಾವ, ನಾನು ಅಪ್ಪ ಆಗ್ತಾ ಇದ್ದೀನಿ, ನೀವು ಅತ್ತೆ ಮಾವ ಆಗ್ತಾ ಇದ್ದೀರಾ. ಬಾವ, ನಿಮ್ಮ ಯಜಮಾನರು ಮತ್ತೆ ಹುಟ್ಟು ಬರ್ತಾರೆ. ಪಾರವಜ್ಜಿ ಮಾತು ಯಾವತ್ತೂ ಸುಳ್ಳಾಗಿಲ್ಲ ಎಂದ ಪಾರ್ಥ. ನಾರಾಯಣರು ಸಂಭ್ರಮಿಸಿದ್ರೆ ಪ್ರಮೀಳಾ ನಿಂತ ನೆಲ ಕುಸಿದಂತೆ ಕುಳಿತರು. ಪಾರವನ್ ಮಾತು ಯಾವತ್ತೂ ಸುಳ್ಳಾಗಿಲ್ಲ. ನನ್ನಿಂದ ತಪ್ಪಾಗಿದೆ. ಏನೋ ಮಾಡೋಕ್ಕೆ ಹೋಗಿ ಮತ್ತೇನೋ ಆಗಿ ಸುಳಿಗೆ ಸಿಕ್ಕಿ ಹೊರಬರಲಾಗದೆ ನನ್ನಿಂದ ತಪ್ಪುಗಳಾಗೋಗಿದ್ದಾವೆ. ಆದರೆ ಅಪ್ಪ ಅಜ್ಜಯ್ಯ ನನ್ನ ಸುಮ್ಮನೆ ಬಿಡಲ್ಲ. ನೆನೆಸಿಕೊಂಡವರ ಎದೆ ನಡಗಿತ್ತು. ಇರು ಪಾರವ, ಎಂಥ ಸಂತೋಷದ ಸುದ್ದಿ ಹೇಳಿದೀಯಾ. ನೀನು ಕೇಳಿದಾಗೆ ಕಾಸಿನ ಸರಾನೇ ಉಡುಗೊರೆ ಹಾಕಿ ಕೊಡೋಣ ಎಂದ ನಾರಾಯಣರು. ಪ್ರಮೀ, ತಿಜೋರಿಕೆ ಎಲ್ಲಿಟ್ಟಿದೀಯಾ ಎಂದರು. ಕೀ ಇರುವ ಜಾಗವನ್ನು ಹೇಳಿದ ಮೇಲೆ ನಾರಾಯಣರು ಕಾಸಿನ ಸರ ತರಲು ಹೋದರೆ ಪಾರ್ಥ ಅಪ್ಯಾಯತೆಯಿಂದ ಗಾಯನಳ ಮುಖ ನೋಡಿದ್ದ. ಇಬ್ಬರ ಮಧ್ಯೆ ಇದ್ದ ನಾಚಿಕೆಯ ಪರದೆ ಸರಿದು ಹೋಗಿತ್ತು. ತುಂಬು ಪ್ರೀತಿಯಿಂದ ಆಲಂಗಿಸುವ ಬಯಕೆಯನ್ನು ಅದುಮಿಟ್ಟುಕೊಂಡ ಏಕಾಂತಕ್ಕಾಗಿ. ನಾರಾಯಣರು ಕಾಸಿನ ಸರವನ್ನು ತಂದು ಪಾರವಜ್ಜಿಯ ಕೈಗೆ ಕೊಡುತ್ತಲೇ ಆ ಸರವನ್ನೊಮ್ಮೆ ಪರಿಶೀಲಿಸುತ್ತಿದ್ದರೆ, ಪಾರವಜ್ಜಿ, ಅಮ್ಮೋರ್ದೆ ಸರ, ಏನು ಪರೀಕ್ಷೆ ಮಾಡ್ತಿದೀಯಾ ಎಂದರು ನಾರಾಯಣ. ನಿನ್ನ ಕಣ್ಮುಚ್ಕೊಂಡು ನಂಬಬಹುದು ಕಣೋ ನಾರಾಯಣ. ನೋಡ್ತಿದ್ದೆ ಆಟೆಯ. ಬಂಗಾರದ ಒಡವೆ ನನಗ್ಯಾಕೆ? ಗಾಯನ, ಬಾಯಿಲ್ಲಿ ಎಂದು ಕರೆದು, ಇದನ್ನು ನೀನು ಯಾವಾಗಲೂ ಹಾಕ್ಕೋಬೇಕು, ನಿನ್ನ ಮಗು ಭೂಮಿಗೆ ಬರೋವರೆಗೂ. ಇದು ಸಾಮಾನ್ಯವಾದ ಕಾಸಿನ ಸರ ಅಲ್ಲ. ಇದು ನಿನ್ನ ಮೇಲಿದ್ರೆ ಯಾವುದೇ ದುಷ್ಟಶಕ್ತಿ ಆಗಲಿ ಕೆಟ್ಟ ಜನರ ಕಣ್ಣಾಗಲಿ ನಿನ್ನ ಮಗುಗೆ ಏನೂ ಮಾಡೋಕ್ಕಾಗಲ್ಲ. ಭಾಗೀರಥಮ್ನವರು ಪಾರ್ಥನ್ ಬಸ್ರಿಯಲ್ಲಿ ಆಚಾರ್ಯರು ಮಾಡಿಕೊಟ್ಟಿದ್ದ ಸರ ಇದು. ಇದರಿಂದ ನಿನ್ನ ದೇಹ ಮನಸ್ಸು ಸಮತೋಲನದಲ್ಲಿರುತ್ತೆ. ಗರ್ಭಪಾತ ಕೂಡ ಆಗಲ್ಲ. ಇವತ್ತಿಂದ ನಿನಗಿದೆ ಶ್ರೀರಕ್ಷೆ, ತಿಳಿತಾ? ಪಾರ್ಥ, ಗರ್ಭಿಣಿ ಹೆಣ್ಣಿನ ಆರೈಕೆ ಔಷಧಿ ಗೊತ್ತಲ್ವಾ? ಆಚಾರ್ಯ ವೈದ್ಯರ ಪ್ರಕಾರ ಅದೆಲ್ಲ ಗಾಯನಂಗೆ ಸಿಗಬೇಕು. ರಂಗಮ್ಮ ಇಲ್ಲಿ ಕೆಲ್ಸಕ್ಕೆ ಬರ್ತಿಲ್ವಾ? ಅಡುಗೆ ಕೆಲಸಕ್ಕೆ ನಾನೇ ಒಂದು ಹೆಂಗಸನ್ನು ಕಳಿಸ್ಕೊಡ್ತೀನಿ. ಪ್ರಮೀಳಾ, ಗಾಯನ ಹುಷಾರು ಎಂದಿತು ಪಾರವಜ್ಜಿ. ಸಿಹಿ ಸಿದ್ಧಿ ಹೇಳಿದ್ಯಾ, ಕಲ್ಸಕ್ರೆ ಆದರೂ ತಿನ್ನು. ಹಾಗೆ ಪ್ರಮೀಗೂ ಅಷ್ಟೇನು ಗೊತ್ತಾಗಲ್ಲ, ಇಲ್ಲಂತೂ ಇರಲ್ಲ ಅಂತೀಯ. ಆಗಾಗ ಬಂದು ಗಾಯನನ್ನು ನೋಡಿಕೊಂಡು ಹೇಳ್ಕೊಟ್ಟು ಹೋಗ್ತಾ ಇರು ಎಂದು ನಾರಾಯಣ ಹೋಗಿ ಕಲ್ಲು ಸಕ್ಕರೆ ತಂದುಕೊಟ್ರೆ ಪಾರ್ಥ ಪಾರವಜ್ಜಿಯ ಪಕ್ಕ ಕುಳಿತು, ಅಜ್ಜಿ, ಇವತ್ತು ಜೀವನ ಈ ಮಟ್ಟಕ್ಕೆ ಬಂದು ನಿಲ್ಲೋದಕ್ಕೆ ನೀನೇ ಕಾರಣ. ಭ್ರಮರಾಂಬ ಅಮ್ಮನವರನ್ನೇ ನಿನ್ನ ರೂಪದಲ್ಲಿ ಕಾಣುತ್ತೀನಿ ಎಂದ ಪಾರ್ಥ ಭಾವುಕನಾಗುತ್ತಾ. ಅಮ್ಮನವ್ರು ಹೇಳ್ದಂಗೆ ಮಾಡೋದಷ್ಟೇ ನನ್ನ ಕೆಲಸ. ನಿನ್ನ ಹೆಂಡತಿ ಹುಷಾರು. ಅವಳು ತವರ ಮನೆಗೂ ಫೋನ್ ಮಾಡಿ ವಿಷಯ ತಿಳಿಸು. ನಾನಿನ್ನು ಬರ್ತೀನಿ. ಗಾಯನ ಹುಷಾರು ಎಂದು ಹೇಳಿ ಪಾರವಜ್ಜಿ ಹೊರಟಿತ್ತು. ಗಾಯನ, ಬನ್ನಿ, ನೀವು ರೆಸ್ಟ್ ಮಾಡಿ. ಪಾರ್ಥ ಹೆಂಡತಿಯ ಹೆಗಲು ಬಳಸಿ ಕೋಣೆಗೆ ಕರೆದುಕೊಂಡು ಹೋದರೆ ಪ್ರಮೀಳಾಗೆ ಏನು ಮಾಡಬೇಕು ಅಂತಾನೆ ತೋಚ್ತಾ ಇಲ್ಲ. ಪ್ರಮೀ, ನಿನ್ನ ಜೊತೆ ಮಾತಾಡ್ಬೇಕು ಬಾ ಎಂದು ನಾರಾಯಣರು ಕರೆದುಕೊಂಡು ಹೋಗಿ, ಏನು ನಡೀತಿದೆ ನಿನ್ನ ಮನಸ್ಸಿನಲ್ಲಿ ಅಂತ ಕೇಳಿದರು. ಏನು ನಡೀತಿದೆ? ಏನಿಲ್ಲ, ಚುಟ್ಕಾಗಿ ಉತ್ತರಿಸಿದ್ರು ಪ್ರಮೀಳಾ. ಆ ಮಗು ಮೇಲೂ ಏನಾದರೂ ಕಣ್ಣಾಗಿದೆಯಾ ಹೇಗೆ ಎಂದರು ನಾರಾಯಣ. ಅವರ ಕಡೆಗೊಮ್ಮೆ ಕೋಪದಿಂದ ನೋಡಿ, ಇಷ್ಟೇನಾ ನಾಣಿ ನೀನು ನನ್ನ ಅರ್ಥ ಮಾಡ್ಕೊಂಡಿರೋದು ಎಂದ ಪ್ರಮೀಳಾ. ನನ್ನ ಲೆಕ್ಕಾಚಾರದಂತೆ ಯಾವುದೂ ನಡೆಯಲ್ಲ ಬಿಡು. ಆ ಕಾಸಿನ ಸರದ ಮಹಿಮೆ ನಿನಗೇ ಗೊತ್ತಲ್ವಾ. ಹೆಸರಿಗಷ್ಟೇ ನಾನು ಆಚಾರ್ಯ ಮನೆ ಮಗಳು ಎಂದವರ ಧ್ವನಿ ಗದ್ಗದಿತವಾಗಿತ್ತು. ಪ್ರಮೀ, ನಿನಗೆ ಏನು ಕಡಿಮೆ ಆಗಿದೆ ಹೇಳು? ಅಧಿಕಾರ ನಿನ್ನ ಕೈನಲ್ಲಿದೆ. ಈ ಮನೆ ಯಜಮಾನಿ ನೀನು. ಗಾಯನ ಯಾವತ್ತೂ ನನಗೆ ಅಧಿಕಾರ ಬೇಕು ಅಂತ ಕೇಳಿಲ್ಲ, ಮುಂದೇನೂ ಕೇಳಲ್ಲ ಎಂದರು